ಶಿವ ಶಂಭೋ ನಮಃ ಶಿವಾಯ. ಹರ ಶಂಭೋ ಶಿವ ಶಂಭೋ ನಮಃ ಶಿವಾಯ. ರಾಜಾಧಿರಾಜ ಶ್ರೀಮನ್ ಮಹಾರಾಜ ಶೌರ್ಯ ಪ್ರತಾಪ ಸಿಂಹ ಅಖಿಲಾಂಡ ಬ್ರಹ್ಮಾಂಡ ನಾಯಕ ಶಿಖ ಶಿರೋಮಣಿಯಾಗಿ ಶಿವನ ಪಾರ್ವತಿಯರ ವರಪುತ್ರನಾಗಿ ನಮ್ಮಯ ಗಂಡುಗಲಿ ವೀರಭದ್ರ ನಿಡಗಲ್ಲು ಮಹಾರುದ್ರ ಇಂದು ವಿಜಯ ಮಹೋತ್ಸವ ನಿಡಗಲ್ಲುತ್ಸವದ ಅಂಗವಾಗಿ ಎಲ್ಲ ಶಿವ ಶರಣರು ಶಿವ ಬಾಂಧವರು ಆತ್ಮೀಯ ಸರ್ವ ಸುಮಂಗಲಿಯರು ನಿಡಗಲ್ಲು ಉತ್ಸವದ ಅಂಗವಾಗಿ ವರಗುರು ವೀರಭದ್ರನೊಂದಿಗೆ ನಮಿಸುತ್ತಾ ವಾಲ್ಮೀಕಿ ಮಹರ್ಷಿಗಳ ತಪೋವನ ಪುಣ್ಯಭೂಮಿ ನಿಡಗಲ್ಲು ಸುಕ್ಷೇತ್ರ. ಇಂತಹ ಸುಕ್ಷೇತ್ರದಲ್ಲಿ ನಮ್ಮ ಗಂಡುಗಲಿ ವೀರಭದ್ರನು ನೆಲೆಸಿದಂತಹ ಭೂಮಿ, ಪುಣ್ಯಭೂಮಿ, ಪುಣ್ಯನಾಡು, ಕಲ್ಪತರ ನಾಡು, ಕನ್ನಡ ನಾಡು. ಯಾವ ಸುವರ್ಣ ಕರ್ನಾಟಕದ ನಮ್ಮಯ ನಿಡಗಲ್ಲು ಮಹಾಗ್ರಾಮದ ಯಾವ ಪುಣ್ಯಭೂಮಿಯಲ್ಲಿ ಹುಟ್ಟಿದ ನಾವು ನೀವೆಲ್ಲರೂ ತಾಯಿ ಮಕ್ಕಳು. ನಮ್ಮ ತನು ಕನ್ನಡ, ನಮ್ಮ ನುಡಿ ಕನ್ನಡ, ನಮ್ಮ ಮನ ಕನ್ನಡ. ನಮ್ಮ ನಿಡಗಲ್ಲು ಉತ್ಸವದಲ್ಲಿ ನಾಮ ಸದ್ಭಕ್ತರಾಗಿ ಶಿವ ಶರಣರಾಗಿ ಆಗಮಿಸಿರುವಂತಹ ಎಲ್ಲ ಕಲಾವಿದರು ನಿಡಗಲ್ಲು ಉತ್ಸವದಲ್ಲಿ ನಾಸಿಕ್ ಡೋಲ್ ಮನೋರಾಜ್ ತಂಡದವರಿಂದ ನಮ್ಮ ಬಲರಾಮನವರ ತಂಡದಿಂದ ಗೊಂಬೆ ಕುಣಿತ, ಹುಲಿವೇಷ, ನಂದಿಧ್ವಜ, ನಾಗಾಭರಣ, ಸ್ತಂಭವನ್ನಿಟ್ಟು ನಿಡಗಲ್ಲುತ್ಸವದ ಅಂಗವಾಗಿ ಆಗಮಿಸಿರುವಂತಹ ವರಗುರು ವೀರಭದ್ರ ಹುಟ್ಟಿದಾಗಲೇ ಹೂವಿನ ಆಗಾಸೆ, ಮಂಜುಳ ಆಗಾಸೆ, ಬ್ರಹ್ಮಗಾಸೆ ಅಂತ ಕೊಲಲೋ ಎಂದು ಚೈಂಕರಿಸುತ್ತಾ ಹೊಮ್ಮಿರುವಂತಹ ವರಗುರು ವೀರಭದ್ರ ಬಲ್ಲರ ಬಲ್ಲ ಬಲ್ಲ ಬಲ್ಲರ ಬಲ್ಲ ಬಲ್ಲ ಬಲ್ಲರ ಬಲ್ಲ ಬಲ್ಲ ರುದ್ರ ಬಲ್ಬಲರ 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 ದೇವ ಬಲರೆ ಬಲರೆ ಬಾಲ್ವರೆ 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 ಬಲರೆ ಎಂತನವ ಕೋಗಿಗೆ ವರಗುರು ವೀರಭದ್ರನು ಭಕ್ತ ಬಂಧುಗಳಿಗೆ ಸಕಲ ಅಭಿವೃದ್ಧಿ ಕೊಟ್ಟು ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ನೀಡಿ ಕಾಲವು ಕಾಯುವಂತಹ ಗಂಡುಗಲಿ ವೀರಭದ್ರನ ಒಬ್ಬರ
ಬರ್ತಿದ್ದಾನೆ ಸರ್. ಒಳ್ಳೆ ಇದು ಇಲ್ಲಿ ಏನು ಇರಲಿಲ್ಲ, ಏನೋ ದೇವರು ನಮ್ಮನ್ನ ಇಲ್ಲಿಗೆ ಎಲ್ಲರೂ ಒಂದು ಟೆಸ್ಟ್ ಮಾಡಿದ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿ ವರದ ಗೋವಿಂದ. ಪ್ರಸಾದ ಸಿದ್ಧಿರಸ್ತು ಉನ್ನತ ಪ್ರಾಪ್ತಿರಸ್ತು ರಾಜದ್ವಾರೆ ದಿಗ್ವಿಜಯ ಅವಾಪ್ತಿರಸ್ತು. ಆಯ್ತು, ಆಶೀರ್ವಾದ ಮಾಡ್ರಿ. ಚಿಂತೆ ಬಂದಿದ್ದ ನೈಟು ಒಳಗೆ ಬರ್ಬೇಕು. ಮಂಗಳಾರತಿ ಕೊಡಿ ಸ್ವಾಮಿ. ಸತೀಶ್ ತೀರ್ಥ ಕೊಡ್ರಿ. ಸತೀಶ್ ಸದಸ್ಯರು ಗೋವಿಂದ್ ಕಾರಜೋಳ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಇದೀಗ ವೇದಿಕೆಗೆ ಪಾವಗಡ ತಾಲೂಕಿನ ಶಾಸಕರು ಎಚ್ ಬಿ ವೆಂಕಟೇಶ್ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಳೆ ಹೊಡೆಯುವ ಮೂಲಕ ಗಣ್ಯರನ್ನ ನಾವು ಬರಮಾಡಿಕೊಳ್ತಾ ಹೋಗೋಣ. ಇದು 8ನೇ ವರ್ಷದ ನಡಿಗಲ್ ಉತ್ಸವ ತುಂಬಾ ಸಡಗರ ಸಂಭ್ರಮದಿಂದ ಹಬ್ಬದ ವಾತಾವರಣ ಮನೆ ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರುವಂತಹ ನನ್ನೆಲ್ಲ ಸ್ನೇಹಿತ ಬಂಧುಗಳು ವಿಶೇಷವಾಗಿ ಚಾಲನೆಯನ್ನ ಕೊಡ್ಲಿದ್ದಾರೆ ಗಣ್ಯರು. ತಾವೆಲ್ಲರೂ ಕೂಡ ಸಹಕಾರ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಶಕ್ತಿಯನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ.
ಮೋದಕ ಹಸ್ತ ಚಾಮರಕರ್ಣ ವಿಲೋಪಿತ ಸೂತ್ರ ಮಹೇಶ್ವರ ಪುತ್ರ ವಿಘ್ನ ವಿನಾಶ ನಮಸ್ತೆ ನಮಸ್ತೆ ನರೇಶ್ ಮತ್ತು ನಂದು ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗ ವಿಭೂಷಣ ಗಣೇಶನ ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗ ವಿಭೂಷಣ ಗಣೇಶನ ಕಲಿಸಿದ ಗಣೇಶನು ಆತ್ಮಲಿಂಗವ ಶಿವನಿಂದ ಪಡೆದು ಬರುತ್ತಿರೆ ಲಂಕೇಶ ರಾವಣನು ಕಣ್ಣನು ಪೂಜೆಯ ಮಾಡದವನಿಗೆ ಬುದ್ಧಿಯ ಕಲಿಸಿದ ಗಣೇಶನು. ಒಮ್ಮೆ ಹೇಳಿ ಜೈ ನಿಡಿಗಲ್ ಉತ್ಸವಕ್ಕೆ, ಒಮ್ಮೆ ಹೇಳಿ ಜೈ ನಿಡಿಗಲ್ ಉತ್ಸವಕ್ಕೆ. ಇದೀಗ ವರ್ಷಗಳಿಂದ ತುಂಬಾ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ನಿಡಿಗಲ್ಲು ಐತಿಹಾಸಿಕವಾಗಿ ಸುಪ್ರಸಿದ್ಧಿಯನ್ನ ಖ್ಯಾತಿಯನ್ನ ಪಡ್ಕೊಂಡಂತ ದುರ್ಗ ಅನೇಕ ಪಾಳೆಪಟ್ಟೆಗಳು ರಾಜಮನೆತನಗಳ ಆಡಳಿತಕ್ಕೆ ಒಳಗಾಗಿದ್ದ ಪ್ರಕೃತಿ ಸಂಪತ್ತನ್ನು ಹೊಂದಿರುವ ಚಾರಣಿಗರನ್ನ ಕೈಬೀಸಿ ಕರೆಯುವಂತ ಅದ್ಭುತವಾದಂತಹ ಒಂದು ಚಾರಣಿಗರ ಪ್ರವಾಸಿ ತಾಣ ನಿಡಿಗಲ್ ದುರ್ಗ. ಇದೇನಾಗಿದೆ ಅಂದ್ರೆ ವಿಶೇಷವಾಗಿ 18ನೇ ಶತಮಾನದಲ್ಲಿ ಈ ನಿಡಿಗಲ್ ಅನ್ನುವಂಥದ್ದು ಜಿಲ್ಲೆ ಆಗಿತ್ತು. ಅವಾಗ ನಮ್ಮ ವಿಶೇಷವಾಗಿ ತಹಶೀಲ್ದಾರ್ ಆಫೀಸ್ ಕೂಡ ನಮ್ಮ ನಿಡಿಗಲ್ನಲ್ಲಿ ಇತ್ತು. ವಿಶೇಷವಾಗಿ ಇಲ್ಲನ್ನ ಗಮನದಲ್ಲಿ ಇಟ್ಟುಕೊಂಡು ಇದನ್ನ ಒಬ್ಬ ಅಧಿಕಾರಿ ವಿಶೇಷವಾಗಿ ಇದನ್ನ ಗಮನಕ್ಕೆ ಬ್ರಿಟಿಷ್ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡುತ್ತಾನೆ. ಅದರ ಬಗ್ಗೆ ನಾನು ಪರಿಚಯವನ್ನ ಮಾಡಿಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ಸ್ವಾಗತ ಮಾಡುವಂತಹ ಸಂದರ್ಭ ಪರಮ ಪೂಜ್ಯರಲ್ಲಿ ಕೇಳಿಕೊಂಡು ಈ ಒಂದು ಸಂಜಯ್ ಕುಮಾರ ಮಹಾಸ್ವಾಮೀಜಿಗಳು ಅವರಿಗೆ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಅವರು ಕೃಷಿ ಕುಟುಂಬದಿಂದ ಬಂದಂತವರು ಕಡು ಬಡತನದಲ್ಲಿ ಬದುಕನ್ನ ಕಟ್ಟಿಕೊಂಡು ಇವತ್ತು ರಾಜ್ಯವೇ ತಿರುಗಿ ನೋಡುವಷ್ಟರ ಮಟ್ಟಿಗೆ ಒಬ್ಬ ರಾಜಕಾರಣಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ರೈತನಾಗಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಂತ ವ್ಯಕ್ತಿ. ಮೊಟ್ಟ ಮೊದಲ ಬಾರಿಗೆ 1994ರಲ್ಲಿ ಇವರು ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜಕೀಯ ಚುನಾವಣೆ ಮೊದಲ ಪ್ರತಿನಿಧಿಯಾಗಿ ಪ್ರತಿನಿಧಿಸುತ್ತಾರೆ, ಅಲ್ಲಿ ಜಯವನ್ನ ಗಳಿಸ್ತಾರೆ. ಅದಾದ ಮೇಲೆ 2004ರಲ್ಲಿ ಮುಧೋಳ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ. ವಿಶೇಷವಾಗಿ ಏನಪ್ಪಾ ಅಂದ್ರೆ 2006ರಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಖಾತೆ ಸಚಿವರಾಗಿ ಇವರು ಪ್ರೀತಿಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜೋರಾಗಿ ಚಪ್ಪಳೆ ಹೊಡೆಯುವ ಮೂಲಕ ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕು ಅಂತ ಅವರನ್ನ ಕೇಳ್ಕೊಂಡಿದ್ದೆ. ತನ್ನೆಲ್ಲ ಕಾರ್ಯಕ್ರಮಗಳನ್ನ ಬದಿಭಕ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು, ಇವರ ಕೊಡುಗೆ ಕೂಡ ಈ ಒಂದು ಭಾಗಕ್ಕೆ ಇದೆ. ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಗದ್ದಿಗೆ ಹೇರಿದಂತವರು 14 ತಿಂಗಳುಗಳ ಕಾಲ ಅಧ್ಯಕ್ಷ ಸ್ಥಾನವನ್ನು ಯಾರು ಅಲಂಕಾರ ಮಾಡಿರ್ಲಿಲ್ಲ. ಇದೀಗ ತಾನೇ ರಾಜೇಶ್ ಅಣ್ಣವರು ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ
ಅವರ ಸ್ನೇಹಿತರು, ನಮ್ಮೆಲ್ಲ ಹಿತೈಷಿಗಳು, ಪುರಸಭಾ ಸದಸ್ಯರು, ರವಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ಬೇಕಂತ ಅವ್ರಿಗೂ ಕೂಡ ಕೇಳ್ಕೊಂಡಿದ್ವಿ. ಅವರು ಕೂಡ ಸಹ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಮತ್ತೆ ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಮುಂದುವರೆದ ಕಾಮಗಾರಿಗೆ ಸಂಸದರು ಹಾಗೂ ಶಾಸಕರು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ತೇವೆ. ನಿಡಗಲ್ ದುರ್ಗದಲ್ಲಿ ದೇವಾಲಯ ಕೊಡ್ತೇವೆ. ಎರಡು 2024 ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ವಾಲ್ಮೀಕಿ ಸಂಜಯ್ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸಿ, ಈ ಕ್ಷೇತ್ರದ ಶಾಸಕರು ಅಧ್ಯಕ್ಷರಾದ ಮಾನ್ಯ ಶ್ರೀ ವೆಂಕಟೇಶ್ ಅವರೇ, ಮಾಜಿ ಶಾಸಕರಾದ ತಿಮ್ಮರಾಯಪ್ಪನವರೇ, ಹಿರಿಯರಾದ ಮಾನ್ಯ ಶ್ರೀ ತಿಮ್ಮಾರೆಡ್ಡಿ ಅವರೇ, ಭಾರತೀಯ ಜನತಾ ಪಕ್ಷದ ತಾಲೂಕಾ ಘಟಕದ ಅಧ್ಯಕ್ಷರಾದ ರಂಗಣ್ಣ ಅವರೇ, ಈರಣ್ಣ ಅವರೇ, ಪುರಸಭಾ ಸದಸ್ಯ ಅಧ್ಯಕ್ಷತೆಯಿಂದ ಆಗಬೇಕು ಅನ್ನೋದು ತಮ್ಮದೇನು ಎಲ್ಲರ ಅಭಿಪ್ರಾಯದ, ಅದು ನಂದು ಕೂಡ ಅದ. ಅದಕ್ಕೆ ಸಹೋದರ ವೆಂಕಟೇಶ್ರವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿ ನಿಮ್ಮ ಜೊತೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಈ ಕಾರ್ಯಕ್ರಮವನ್ನು ಮುಂದಿನ ವರ್ಷದಿಂದ ಸರ್ಕಾರಿ ಕಾರ್ಯಕ್ರಮವನ್ನಾಗಿ, ಯಾವ ರೀತಿ ಹಂಪಿ ಉತ್ಸವ ಆಗ್ತದ, ಯಾವ ರೀತಿ ಬಾದಾಮಿ ಚಾಲುಕ್ಯರ ಉತ್ಸವ ಆಗ್ತದ, ಯಾವ ರೀತಿ ವಿಜಯಪುರದ ನವರಸಪುರ ಉತ್ಸವ ಆಗ್ತದ, ಕದಂಬೋತ್ಸವ ಆಗ್ತದ, ಅದೇ ಮಾದರಿಯಲ್ಲಿ ಇಲ್ಲಿಯೂ ಕೂಡ ಆಗಬೇಕು ಅಂತೇಳಿ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಇದೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡೋದಿಲ್ಲ, ಯಾಕಂದ್ರೆ ನೀವು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ನಾಡಿನಲ್ಲಿ ಏನು ಆಳಿ ಹೋಗಿರ್ತಕ್ಕಂಥ ಅರಸರಿದ್ದಾರೆ, ಅವ್ರ ಕಾಲದಲ್ಲಿ ಇವೆಲ್ಲ ಪಟ್ಟಣ ಪ್ರದೇಶಗಳು, ಜಿಲ್ಲಾ ಪ್ರದೇಶಗಳಾಗಿರ್ತಕ್ಕಂಥದ್ದು ಐತಿಹಾಸಿಕಗಳ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನೂ ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು, ಈ ಇಡೀ ಪ್ರದೇಶವನ್ನು ಫಾರೆಸ್ಟ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಸುಮಾರು 10,000 ಎಕರೆಯಷ್ಟು ಇಲ್ಲಿ ಫಾರೆಸ್ಟ್ ಇದೆ. ಫಾರೆಸ್ಟ್ನಲ್ಲಿ ಏನು ಮಾಡಲಿಕ್ಕೆ ಅವಕಾಶ ಕೊಡೋದೇ ಇಲ್ಲ, ಕಾನೂನು ಮಾಡಿ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ, ಕನ್ನಡ ಸಂಸ್ಕೃತಿ ಇಲಾಖೆಗೂ ಒತ್ತಾಯ ಮಾಡ್ತೀನಿ. ರಾಜ್ಯ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಈ ನಿಡಗಲ್ಲು ಆಚರಣೆ ಮಾಡಲಿಕ್ಕೆ ಯಾವ್ರಿಗೆ ಬಜೆಟ್ನಲ್ಲಿ ಹಣ ಕೊಡ್ತಾರ ಅದೇ ರೀತಿ ಕೊಡಬೇಕು ಅಂತೇಳಿ ನಾನು ಹೇಳ್ತೇನೆ, ವೆಂಕಟೇಶ್ ಅವರು ಹೇಳ್ತಾರೆ. ಅದರ ಜೊತೆಯಲ್ಲಿ ತಾವು ವೆಂಕಟೇಶ್ ಅವ್ರಿಗೆ ಮತ್ತು ನನಗೆ ಕೇಳಿದೆ, ನಮ್ಮ ಶಾಸಕರ ಅನುದಾನದಲ್ಲಿ, ಸಂಸತ್ ಸದಸ್ಯರ ಅನುದಾನದಲ್ಲಿ ಮುಂದಿನ ವರ್ಷ ಹಣ ಕೊಡಬೇಕು ಅಂತೇಳಿ. ಖಂಡಿತವಾಗಿಯೂ ಕೊಡ್ಲಿಕ್ಕೆ ಅವಕಾಶ ಇದ್ದರೆ, ಯಾಕಂದ್ರೆ ನಾನು ನೋಡ್ಬೇಕು ಅದನ್ನು, ನಾನು ಕಾನೂನನ್ನು ನೋಡಿ ಹೇಳಬೇಕು. ಎರಡು ಅವಕಾಶ ಇದ್ದರೆ ಖಂಡಿತವಾಗಿಯೂ ಮುಂದಿನ ಸಾರಿ ಈ ಉತ್ಸವಕ್ಕೆ ಒಂದು 5 ಲಕ್ಷ ರೂಪಾಯಿ ಅನುದಾನವನ್ನು ಲೋಕಸಭಾ ಸದಸ್ಯರೊಳಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ. ನಡಗಲ್ ಉತ್ಸವ ಏನಿದೆ, ಈ ಉತ್ಸವ ಮುಂದಿನ ವರ್ಷದಿಂದ ಐತಿಹಾಸಿಕ ಏನು ಉತ್ಸವಗಳಿದ್ದು, ಇಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತಿದ್ವು, ಅದೇ ರೀತಿಯಾಗಿ ಗತವೈಭವದ ಇತಿಹಾಸವನ್ನು ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಅವಸರ ಇದೆ, 3 ಗಂಟೆಗೆ ಡಿಸ್ಟ್ರಿಕ್ಟ್ ಮೇಲಿರೋದ್ರಿಂದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾಮಗಾರಿ ಮಾಡ್ತಾ ಇದ್ದೇವೆ, ಅದಕ್ಕೆ ಅನುದಾನ ಕೊಟ್ಟು ವಿನಂತಿಸ್ಕೊಳ್ತೀವಿ.
ಅದರ ಜೊತೆಗೆ ಅದೇ ರೀತಿ KNR ಅಭಿಮಾನಿ ಬಳಗದಿಂದಲೂ ಸಹ ಮಾನ್ಯ ಸಂಸದರಿಗೆ ಸನ್ಮಾನ ಮಾಡ್ತಿದ್ದಾರೆ. ವಾಲ್ಮೀಕಿ ಆಶ್ರಮದ ಪರವಾಗಿ ಮಾನ್ಯ ಸಂಸದರಿಗೆ ಸ್ವಾಮೀಜಿಯವರು, ಪೂಜ್ಯ ಸ್ವಾಮೀಜಿಯವರು, ಮಾನ್ಯ ಶಾಸಕರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಆಶ್ರಮದ ಪರವಾಗಿ. ಮೂಲಕ ಗಣ್ಯರಿಗೆ ನಾವು ಗೌರವ ಸೂಚಿಸೋಣ. ಇದೀಗ ವೇದಿಕೆ ಮೇಲೆ ಆಗಲೇ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬ್ರವರೇ ಮತ್ತು ಮಾನ್ಯ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ ಮತ್ತು ನಮ್ಮ ವೇದಿಕೆ ಕಾರ್ಯಕ್ರಮ ನಿರೂಪಿಸೋದ್ರ ಮುಖೇನ ಉತ್ತಮವಾದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಈ ನಿಡಗಲ್ ಇತಿಹಾಸವನ್ನ ಪ್ರಚುರಪಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಪಾಳ್ಯಗಾರ ಏನಿದೆ ಈ ವಾಲ್ಮೀಕಿ ಒಂದು ವೇದಿಕೆ ಏನಿದೆ ಆ ವೇದಿಕೆ ಎಲ್ಲ ಗಣ್ಯರಿಗೂ ಎಲ್ಲ ಪದಾಧಿಕಾರಿಗಳನ್ನು ಹೊಂದಿಸ್ತಾ ಈ ಭಾಗದ ಒಂದು ಅಭಿವೃದ್ಧಿಗೋಸ್ಕರ ತುಂಬಾ ಶ್ರಮಿಸಿದ್ದಾರೆ ಎಲ್ಲರೂ ಕೂಡ. ನಾವು ಕೂಡ ಅದೇ ರೀತಿ ನಮ್ಮ ಒಂದು ಕೈಲಾದಷ್ಟು ಎಲ್ಲ ಇಲ್ಲಿ ಶ್ರಮಿಸಿದ್ದೀವಿ. ಬಹಳಷ್ಟು ರಸ್ತೆಗಳಿರ್ಬೋದು, ಕಲ್ಯಾಣಿಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಅನೇಕ ರೀತಿಯಲ್ಲಿ ಇಲ್ಲಿ ನಾವು ಕೂಡ ಇಲ್ಲಿ ನಮ್ಮ ಸೇವೆಯನ್ನು ನಾವು ಸಲ್ಲಿಸಿದ್ದೀವಿ. ಸಿಕ್ಕಂತ ಅವಕಾಶವನ್ನು ನಾವು ಬಳಸಿದ್ದೀವಿ. ಈಗ ನಮ್ಮ ಕಾರಜೋಳ ಸಾಹೇಬರಿಗೂ ಮತ್ತು ವೆಂಕಟೇಶ್ ಅವರು ನಾನು ಮನವಿ ಮಾಡ್ತಕ್ಕಂಥದ್ದು, ಇಲ್ಲಿ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ಇದೆ. ಆ ರಾಮಲಿಂಗೇಶ್ವರ ದೇವಸ್ಥಾನದ ಒಂದು ಪುನರ್ ನಿರ್ಮಾಣ ಮಾಡಲೇಬೇಕಂತ ಹೇಳಿ ನಮ್ಮ ಹಿರಿಯರಾಗಿದ್ದ ತಿಮ್ಮಾರೆಡ್ಡಿ ಅವರ ಒಂದು ಕೋರಿಕೆ. ಅದು ಒಬ್ಬರದೇ ಅಲ್ಲ, ಈ ಭಾಗದ ಎಲ್ಲರ ಒಂದು ಕೋರಿಕೆ. ಇಲ್ಲಿ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ಅದು ನಮ್ಮ ಕಲ್ಯಾಣಿಯಿಂದ ಕೆಳಗಡೆ ಒಂದು ತಗ್ಗಾದ ಪ್ರದೇಶದಲ್ಲಿದೆ. ಅದನ್ನು ಪುನರ್ ಸ್ಥಾಪಿಸ್ತಕ್ಕಂಥ ಒಂದು ಕೆಲಸವನ್ನ ಸರ್ಕಾರದ ವತಿಯಿಂದಲೇ ಮಾಡಬೇಕು. ಯಾಕಂದ್ರೆ ಅದಕ್ಕೆ ಹೆಚ್ಚಿನ ಬಡ್ಜೆಟ್ ಬೇಕು. ಸುಮಾರು 1 ಕೋಟಿಗೂ ಅಧಿಕವಾದಂಥ ಮೊತ್ತ ಬೇಕಾಗುತ್ತೆ. ಅದಕ್ಕೆ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆಯಿಂದ 2 ಪಾರ್ಲಿಮೆಂಟ್ ಸದಸ್ಯರು ಮತ್ತು ನಮ್ಮ ಶಾಸಕರು 2 ಮನಸ್ಸು ಮಾಡಿ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಕೂಡ ಅವ್ರು ಕೊಡ್ಬೋದು. ಮತ್ತು ನಮ್ಮ ಶಾಸಕರು ಕೂಡ ಇದು ಸಂಬಂಧಪಟ್ಟ ಇಲಾಖೆಯಲ್ಲಿ ಅರ್ಜಿ ಕೊಟ್ಟು ಇದಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸಿದರೆ ನಾವು ಎಲ್ಲರೂ ಕೂಡ ಕೈ ಜೋಡಿಸಿ ಈ ರಾಮಲಿಂಗೇಶ್ವರ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆಯ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಮತ್ತು ಮುಂದೆ ಕೂಡ ಈ ಒಂದು ಉತ್ಸವಕ್ಕೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಹೇಳಿದ್ದಾರೆ. ಅದೇ ರೀತಿ ಉಭಯತ್ರರು ಇವತ್ತೇನು ಕೂತಿದ್ದೀರಿ ತಾವು ವೇದಿಕೆ ಮೇಲೆ, ಬರ್ತಕ್ಕಂಥ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಆಗ್ತಕ್ಕಂಥ ಎಲ್ಲ ಉತ್ಸವಗಳಿಗೆ ಯಾವ ರೀತಿ ಮೆರಗನ್ನು ಕೊಟ್ಟಿದ್ದಾರೆ, ಸರ್ಕಾರದಿಂದ ಯಾವ ರೀತಿ ಬೆಂಬಲವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಹಣಕಾಸು ನೆರವನ್ನು ಕೊಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ನಿಡಗಲ್ ದುರ್ಗವನ್ನು ಕೂಡ ಸೇರಿಸಿ ಅದಕ್ಕೆ ಹಣಕಾಸು ನೆರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಕೂಡ ಮಾಡಬೇಕಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. 24 ನಿಡಗಲ್ಲು ಉತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಜೈ ಕುಮಾರಸ್ವಾಮಿಯವರ ಪಾದಗಳಲ್ಲಿ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಈಗ ತಾನೇ ನಿರ್ಗಮಿಸಿದಂತಹ ಲೋಕಸಭೆ ವರ್ಷದಿಂದ ನಡೀತಾ ಇದೆ. ಸತತವಾಗಿ ಏನು ನಿಮ್ಮ ಒಂದು ಕಮಿಟಿಯವರು ಏನು ಈ ಉತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀರಾ, ಅದು ಮೊನ್ನೆ ತಾನೇ ನನ್ನ ಕರೆಗೆ ಬಂದಾಗ ಕೇಳಿದ್ರಿ. ಎಲ್ಲ ಹಂಪಿ ಉತ್ಸವ ಬೇರೆ ಬೇರೆ ಉತ್ಸವಗಳ ಥರ ನಮ್ಮ ನಿಡಗಲ್ಲು ಉತ್ಸವಕ್ಕೆ ನೀವು ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡಿ ಒಂದು ಅವಕಾಶವನ್ನು ಕೊಡಿಸ್ಬೇಕು ಮುಂದಿನ ವರ್ಷದಿಂದ ಅಂತ ಕೇಳಿದ್ದೀರಾ. ಅದು ಮೊದಲೇ ಹೇಳಿದರೆ ನಾನು ತಂಗಡಿಗೆಯವರು ನಾನು ತುಂಬ ಹತ್ತಿರದು. ಹಾಗಾಗಿ ಮುಂದಿನ ವರ್ಷ 24-25 ಇಸ್ವಿಯಲ್ಲಿ ನಮ್ಮ ಅದ್ದೂರಿಯಾಗಿ ಆಚರಣೆಯನ್ನು ಉತ್ಸವವನ್ನು ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿಯನ್ನು ಕೊಡಿಸ್ತೇನೆ ಅಂತ ಹೇಳ್ತಾ, ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನ ಮಾಡಿದ್ದಾರೆ ನಮ್ಮ ಮಾನ್ಯ ವೆಂಕಟರಮಣಪ್ಪನವರು. ಅದಕ್ಕೆಲ್ಲ ಸಾಕ್ಷಿ ನಮ್ಮ ಸ್ವಾಮೀಜಿಯವರಿದ್ದಾರೆ. ಇನ್ನು ಉಳಿದಂತೆ ಬೇರೆ ಬೇರೆ ನೀವೇನು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದೀರಾ, ಇದು ಯಾವ್ಯಾವುದನ್ನ ಬಗೆಹರಿಸಲಿಕ್ಕೆ ಆಗುತ್ತೋ ಅದನ್ನ ಸಾಧ್ಯವಾದಷ್ಟು ಬಗೆಹರಿಸ್ಕೊಡ್ತೀನಿ. ನೀವು ಅನುದಾನ ಕೇಳಿದ್ದೀರಾ, ಗೋವಿಂದ ಕಾರಜೋಳ ಸಾಹೇಬರು 5 ಲಕ್ಷವನ್ನ ಕೊಡ್ತೀನಿ ಅಂತ ಹೇಳಿದ್ರೆ, ನಾನು 10 ಲಕ್ಷ ಹಣವನ್ನ ನಿಮ್ಮ ವಾಲ್ಮೀಕಿ ಸಮಾಜದ ನೀವೇನಕ್ಕನ್ನ ಕೇಳಿದ್ರಿ ಅದಕ್ಕೆ ನಾನು ಆ ಗ್ರ್ಯಾಂಟನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ನೋಡ್ರಿ, ಮೊನ್ನೆ ತಾನೇ ನಿಮ್ಮ ಮೇಲೆ ಅತಿಯಾದ ಪ್ರೀತಿ, ವಿಶ್ವಾಸ, ನಂಬಿಕೆ ನಾಯಕ ಜನಾಂಗದವರು ಅಂದರೆ ನಮಗೆ ಅಣ್ಣ ತಮ್ಮಂದಿರ ಥರ ಕಳ್ಕೊಂಡು ಬಂದಿದ್ದೀವಿ. ಇದಕ್ಕೆ ನಿದರ್ಶನ
ಜನರಲ್ ಬಂದ್ರು ಎಸ್ ಟಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀನಿ ಅಂದ್ರೆ ನಿಮ್ಮ ಮೇಲಿರೋ ಇಟ್ಟಿರೋ ಪ್ರೀತಿ ವಿಶ್ವಾಸ. ಯಾಕಂದ್ರೆ ತಾಲೂಕಲ್ಲಿ ಯಾರು ಊಹಿಸಿಕೊಳ್ಳಕ್ಕೆ ಆಗ್ತಾ ಅಂತ ಡಿಸಿಷನ್ ತಗೊಂಡಿದ್ದು ನಾವು ಮುಂದೆ. ಯಾಕಂದ್ರೆ ರಾಜೇಶ್ ಅವರು ಅಷ್ಟೇ ನನ್ನ ಜೊತೆ 20 ವರ್ಷಗಳಿಂದ ಏನೇನು ಕಿಂಚಿತ್ ನನ್ನಿಂದ ಆಸೆ ಪಡದೆ ಪ್ರಾಮಾಣಿಕವಾಗಿ ದುಡಿದಂಥ ವ್ಯಕ್ತಿನ ಮಾಡಿರೋದಕ್ಕೆ ನನಗೂ ಸಂತೋಷ ಆಗ್ತದೆ. 3 ಬಾರಿ ಪುರಸಭಾ ಸದಸ್ಯರನ್ನಾಗಿ ಮಾಡಿದ್ದೀನಿ. ಹಾಗಾಗಿ ನಿಮ್ಮ ಸಮುದಾಯದ ಎಲ್ಲ ಮುಖಂಡರು, ಯುವಕರಪ್ಪ ತಾಲೂಕು ಪಂಚಾಯತ್ ಮೆಂಬರ್ ಸುಮಾರು ಜನ ಇದ್ದಾರೆ. ವಿಶೇಷವಾಗಿ ನನ್ನ ಸ್ನೇಹಿತರಿಲ್ಲದೆ ಜಾಸ್ತಿ ವಾಲ್ಮೀಕಿ ಸಮಾಜದ ಮುಖಂಡರುಗಳು, ನಮ್ಮ ಜಂಗಮಪ್ಪಣ್ಣವರೇ, ತಾವು ಎಲ್ಲರಿಗೂ ಸಹಕಾರ ಕೊಡಬೇಕು ನೀವು DCC ಬ್ಯಾಂಕ್ನಲ್ಲಿ ಅಂತ ನಿಮ್ಮಲ್ಲಿ ಎಲ್ಲರೂ ಕೇಳಿಕೊಂಡು, ನನಗೂ ಸಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ 3 ಗಂಟೆಗೆ. ಹೋಗಿಲ್ಲ ಅಂದರೆ ಅವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಪವನ ಏನ್ ಪವನ ಇಟ್ಲಾಟ ಮೋಸವು. ರೆಡಿ ಸರ್, ರೆಡಿ ಸರ್, ರೆಡಿ ಸರ್, ರೆಡಿ ಸರ್, ರೆಡಿ. ಅಲ್ಲ, 1 ಸೆಕೆಂಡ್ ಸನ್ಮಾನ. ಮಂಜು ಲಿಂಗಳ್ಳಿ ಮಂಜು ಅವರು ಸಮುದಾಯದ ಯುವ ಮುಖಂಡರು ಸನ್ಮಾನ ಮಾಡಬೇಕು. ಭರತ್ ಟೀಮ್ ಮಂಜು ಅಣ್ಣ